1 2 3 4. ಸರ್ ಅದು ಈಗ ನಿಮ್ಮನ್ನ ಕಾಮಿಡಿ ಆರ್ಟಿಸ್ಟಾಗಿ ನಾನು ನೋಡಿರೋದು, ಹಿಂದೆ ಪ್ರಮೋಷನ್ ಮಾಡಬೇಕಾದ್ರೂ ನೀವು ಆ ಪಾತ್ರ ಇದ್ರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು? ಇಲ್ಲ ಸರ್, ನಾನು ಕಮಿಡಿಯನ್. ಮತ್ತು ನೀವು ಸರ್ ಕಾಮಿಡಿ ಪಾತ್ರ ಮಾಡ್ತೀವಿ ಮ್ಯೂಸಿಕ್ ಡೈರೆಕ್ಟರ್ ಸರ್. ನನಗೆ ಹೇಳಿದೆ ಅದೇ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ, ರವಿಚಂದ್ರನ್ ಸರ್ ಬರ್ತಾರೆ ಅಂತ ಅಂದಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಹೊಟ್ಟೆ ಬೇಡ ಹೊಡಿಯೋದು. ನೀವು ಕಾಮಿಡಿ ಮಾಡಲ್ಲ ತಾನೇ? ನೀವು ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಯಮಹ ಪ್ರಾಕ್ಟೀಸ್ ಮಾಡಿಲ್ಲ. ಹಿಂಗ ಅಂದ್ರೆ ಸಾಕು ಸರ್, ಚಂದ್ರಬಾಬು ಇದ್ದಾಗ ಅವನಲ್ಲೆಲ್ಲ ಓ ನನ್ನ ನಲ್ಲೇ ಕಬ್ಬಿನ ಜಲ್ಲೆ. ಸ್ಟಾರ್ಟಿಂಗ್ ಅಲ್ಲಿ ಇದು ಬರೀ ಕನ್ನಡ ಸಿನಿಮಾ ಸ್ಟಾರ್ಟ್ ಆಯ್ತು, ಆಮೇಲೆ ತಮಿಳ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಲಯಾಳಂಗೂ ನೇಟಿವಿಟಿ ಇದೆ ಅಂತ ಹೇಳಿ ಯೂಶಲಿ ಪ್ಯಾನ್ ಇಂಡಿಯಾ ಆಗ್ಬೇಕು ಅಂತ ಹೇಳ್ತಾರೆ. ನೀವು ಕೇಳ್ಬೋದು ಯಾಕೆ ಫಸ್ಟ್ ನೀವೇ ಡಿಸೈಡ್ ಮಾಡಿ ಮಾಡ್ತಾ ಇದೀರಾ ಅಂದ್ರೆ ಆ ಸಿನಿಮಾದಲ್ಲಿ ಅಷ್ಟು ವಿಷಯ ಇದೆ. ಟೆನ್ಸಿನ ಬರೋ ಅಂತಾರೆ. ಅಂದ್ರೆ ನಾನು ಅರ್ಧ ಶೇವ್ಗೆನೆ ಒಂದ್ ನಿಮಿಷ ಬಂದೆ ಅಂದ್ಬಿಟ್ಟು ಹಿಂಗಂದು ಹಿಂಗ್ ಒರೆಸ್ಕೊಂಡು ಹೋಗ್ಬೇಕು. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಕರಿಕಾಡ ಸಿನಿಮಾದ ಪ್ರಮೋಷನ್ಲಿ ನಾವಿದ್ವಿ. ಈಗ ಆಲ್ರೆಡಿ ಒಂದು ಟೀಮ್ನ ಮಾತಾಡ್ಸಾಯ್ತು. ಸೊ ಮತ್ತೊಂದು ಟೀಮ್ ಇವತ್ತು ನನ್ನ ಜೊತೆ ರೆಡಿ ಇದೆ. ಸೊ ಮ್ಯೂಸಿಕ್ ಡೈರೆಕ್ಟರ್ ಕೂಡ ರೆಡಿ ಇದ್ದಾರೆ, ಹಾಗೆ ಆರ್ಟಿಸ್ಟ್ಗಳು ಕೂಡ ರೆಡಿ ಇದ್ದಾರೆ. ಅವ್ರನ್ನ ಇಬ್ರು ಕೂಡ ಫಸ್ಟ್ ವೆಲ್ಕಮ್ ಮಾಡ್ತೀನಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ. ಹೆಂಗಿದ್ದೀರಾ ಸರ್? ಸೂಪರ್, ನೀವೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಸರ್. ಅಂತೂ ನಾವು ಅವ್ರು ಅವಾಗ ಸಿಗ್ತಾನೆ ಇರ್ತೀವಿ. ಸೊ ನಿಮಗೆ ಫಸ್ಟ್ ಟೈಮ್ ಸಿಕ್ಕಿದ್ದೀನಿ. ಸೊ ಕರಿಕಾಡ ಸಿನಿಮಾ ಬಗ್ಗೆ ಒಂದಷ್ಟು ಪ್ರಮೋಷನ್ ಅಂತ ಬಂದಾಗ ಒಂದಷ್ಟು ಮಾತಾಡ್ಸೋಣ ಅಂತ ಅನ್ಕೊಂಡಾಗ ಹೀರೋ ಡೈರೆಕ್ಟರ್ಗಳಿಗೆ ಒಂದಷ್ಟೆಲ್ಲ ಮಾತಾಡ್ಸಿರ್ತೀನಿ. ಸೊ ನಿಮ್ಗೆ ಅಂತ ಬಂದಾಗ ಯಾವ ರೀತಿಯ ಕ್ವಶನ್ ಕೇಳಿ ಅಂತ ನಾನು ಫಸ್ಟ್ ಇರುತ್ತೆ, ನೀವೇ ಹೇಳ್ಬಿಡಿ ಏನೇನೆಲ್ಲ ಇದೆ ಸಿನಿಮಾದಲ್ಲಿ ಅಂತ. ಸರ್, ಈ ಸಿನಿಮಾದಲ್ಲಿ ಒಳ್ಳೆ ಕಾಮಿಡಿ ಇದೆ ಸರ್, ಆಕ್ಷನ್ ಇದೆ, ಅದೆಲ್ಲ ಟ್ರೈಲರ್ ಟೀಸರ್ ನೋಡಿದೀವಿ. ನೋಡಿಲ್ದೇ ಇರೋ ವಿಷಯ ಮಾತಾಡ್ತೀನಿ. ಒಳ್ಳೆ ಕಾಮಿಡಿ ಇದೆ, ಮತ್ತೆ ಕತೆ ಜೊತೆನೆ ಕಾಮಿಡಿ ಚೆನ್ನಾಗಿ ಹೆಣೆದಿದ್ದಾರೆ. ಈ ಸಿನಿಮಾಗಳಲ್ಲಿ ಕಾಮಿಡಿ ಇಡಬೇಕು ಅಂತ ಕಾಮಿಡಿ ಏನೋ ಕ್ರಿಯೇಟ್ ಮಾಡ್ದಂಗೆ ಮಾಡಿಲ್ಲ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಳ್ಳೆ 4 ಸಾಂಗ್ ಇದೆ. ಓ ನನ್ನ ನಲ್ಲೇ ಕಬ್ಬಿನ ಜಲ್ಲೆ, ಇದು ವಿಜಯ್ ಪ್ರಕಾಶ್ ಸರ್ ಮತ್ತೆ ಮಧು ಬಾಲಕೃಷ್ಣ, ಮಲಯಾಳಂ ಮಧು ಬಾಲಕೃಷ್ಣ. ಆಮೇಲೆ ಈ ತರ ಸರ್ ಒಳ್ಳೊಳ್ಳೆ ಸಿಂಗರ್ಸ್ ನ ಸೇರಿಸಿ ಆಡಿಸಿ, ಇದು ಸಿ ಮೈನರ್. 1 2 3 4. ಸರ್ ಅದು ಈಗ ನಿಮ್ಮನ್ನ ಕಾಮಿಡಿ ಆರ್ಟಿಸ್ಟಾಗಿ ನಾನು ನೋಡಿರೋದು, ಹಿಂದೆ ಪ್ರಮೋಷನ್ ಮಾಡ್ಬೇಕಾದ್ರೂ ನೀವು ಆ ಪಾತ್ರ ಇದ್ರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು? ಇಲ್ಲ ಸರ್, ನಾನು ಕಮಿಡಿಯನ್. ಮತ್ತು ನೀವು ಸರ್ ಕಾಮಿಡಿ ಪಾತ್ರ ಮಾಡ್ತೀವಿ ಮ್ಯೂಸಿಕ್ ಡೈರೆಕ್ಟರ್ ಸರ್. ನನಗೆ ಹೇಳಿದೆ ಅದೇ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ, ರವಿಚಂದ್ರನ್ ಸರ್ ಬರ್ತಾರೆ ಅಂತ ಅಂದಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಆಗೋಯ್ತಾ ಹೆಂಗೆ ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಇವಾಗ ಯಾರು ಮ್ಯೂಸಿಕ್ ಡೈರೆಕ್ಟರ್? ಥ್ಯಾಂಕ್ ಯು, ನಮಗೆ ಸ್ವಲ್ಪ ನೆನಪಿಸಿದ್ರೆ. ಇದು ತುಂಬಾ ಬೆಳಗ್ನಿಂದ ತುಂಬಾ ಇಂಟರ್ವ್ಯೂಸ್ ಆಗೋಗಿ ಸ್ವಾಪ್ ಅಲ್ಲ, ಆತ್ಮಗಳ ಒಂದು ಸಿನಿಮಾದಲ್ಲಿ ಆತ್ಮ ಚೇಂಜ್ ಆಗಿ ಹೋಗುತ್ತಲ್ಲ. ಇಂಟರ್ವ್ಯೂ ಕೇಳಿ ಕೇಳಿ ಅವ್ರದೆಲ್ಲ ವಿಷಯ ನನಗೆ ಗೊತ್ತಾಗ್ಬಿಟ್ಟಿದೆ. ನಮಗೆಲ್ಲ ಇವಾಗ ನೀವು ಕಾಮಿಡಿ ಬಗ್ಗೆ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ ಸರ್. ನೋಡಿ ಅವ್ರು ಏನೇನ್ ಹೇಳ್ತಾರೆ ಅಂತ ನಮಗೂ ಗೊತ್ತಿಲ್ಲ. ನಮ್ ಸಿನಿಮಾದಲ್ಲಿ ಏನೇನಿದೆ ಅದೆಲ್ಲ ಜನಕ್ಕೆ ಗೊತ್ತಾಗಬೇಕು ಸರ್. ಇನ್ನೊಂದ್ ಹೆಂಗ್ ಗೊತ್ತಾ, ಒಂದಷ್ಟು ಇಂಟರ್ವ್ಯೂ ಇನ್ನೊಂದಷ್ಟು ಹತ್ ಕೊಟ್ಬಿಟ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಡ್ತೀರಾ ನೀವು ಅಂತ ಅನಿಸ್ತಾ ಇದ್ದೇನೆ. ಹೊಟ್ಟೆ ಬೇಡ ಹೊಡಿಯೋದು. ನೀವು ಕಾಮಿಡಿ ಮಾಡಲ್ಲ ತಾನೇ? ನೀವ್ ಹೇಳ್ಬೇಕು. ಜೋಕ್ಸ್ ಅಪಾರ್ಟ್, ಸುಮ್ನೆ ನಾನ್ ಕನ್ಫ್ಯೂಸ್ ಇಲ್ಲ ನನಗೆ, ನಾನ್ ಕರೆಕ್ಟ್ ಆಗಿದೆ. ಮ್ಯೂಸಿಕ್ ಡೈರೆಕ್ಟರ್. ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ. 7 ಹಾಡು ಮಾಡಿದೀವಿ. ಶಶಾಂಕ್ ಶೇಷಗಿರಿ ಅವರು ಅದ್ಭುತವಾಗಿ 3 ಹಾಡನ್ನು ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ನಾನು 4 ಸಾಂಗ್ಸ್ ಮಾಡಿದೀವಿ. ಈ ಫಿಲ್ಮ್ ಅಲ್ಲಿ ಒಂದು ವಿಶೇಷತೆ ಏನಂದ್ರೆ ಕನ್ನಡದಲ್ಲಿ 4 ಹಾಡುಗಳನ್ನ ನಮ್ ಡೈರೆಕ್ಟರ್ ವೆಂಕಟೇಶ್ ಅವರೇ ಬರ್ತಿರೋದು. 4 ಹಾಡುಗಳನ್ನ ಆಮೇಲೆ ಅದನ್ನ ಟ್ರಾನ್ಸ್ಲೇಟ್ ಮಾಡುವಾಗ ಆ ಅರ್ಥಕ್ಕೆ, ಆ ನೇಟಿವಿಟಿಗೆ, ಹಿಂದಿಗೆ ಹೇಗ್ಬೇಕು, ತೆಲುಗುಗೆ ಹೇಗ್ಬೇಕು ಬರ್ದಿರುವಂತದ್ದು. ಮತ್ತೆ ತುಂಬಾ ಚೆನ್ನಾಗಿತ್ತು ಜರ್ನಿ ಎಲ್ಲ. 5 ಭಾಷೆಯ ಲಿರಿಸಿಸ್ಟ್ಗಳ ಜೊತೆ 5 ಭಾಷೆಯ ಬೇರೆ ಬೇರೆ ಕಲ್ಚರ್ ಇರುವಂತ ಸ್ಟುಡಿಯೋಗಳಲ್ಲಿ ವರ್ಕ್ ಮಾಡೋದು ಕರಿಕಾಡ ಸಿನಿಮಾದಿಂದ ಅದೆಲ್ಲ ನೋಡಕ್ ಸಿಕ್ತು. ಮತ್ತೆ ನಮ್ಮ ಪ್ರೊಡ್ಯೂಸರ್ ಕೂಡ ಎಷ್ಟು ಕೂಲಾಗಿ ಹ್ಯಾಂಡ್ ಮಾಡೋರು ಅಂದ್ರೆ, ಇವ್ರು ಬೇಕಾ ಓಕೆ ನೋಡಿ ಅಂತ ಅವ್ರದ್ದು ರೆಫರೆನ್ಸ್ ತೋರಿಸ್ಬೇಕಾಗಿತ್ತು. ನಾವು ಈ ಹಾಡಿಗೆ ಇವ್ರು ಬೇಕು ಅಂತಂದ್ರೆ ರೆಫರೆನ್ಸ್ ತೋರಿಸಿ ಅಪ್ರೂವ್ ಮಾಡ್ಕೊಂಡು ತುಂಬಾ ಒಳ್ಳೆ ಬ್ಯೂಟಿಫುಲ್ ಜರ್ನಿ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಇದು ಬರೀ ಕನ್ನಡ ಸಿನಿಮಾ ಸ್ಟಾರ್ಟ್ ಆಯ್ತು, ಆಮೇಲೆ ತಮಿಳ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಲಯಾಳಂಗೂ ನೇಟಿವಿಟಿ ಇದೆ ಅಂತ ಹೇಳಿ ಯೂಶಲಿ ಪ್ಯಾನ್ ಇಂಡಿಯಾ ಆಗ್ಬೇಕು ಅಂತ ಹೇಳ್ತಾರೆ. ನೀವು ಕೇಳ್ಬೋದು ಯಾಕೆ ಫಸ್ಟ್ ನೀವೇ ಡಿಸೈಡ್ ಮಾಡಿ ಮಾಡ್ತಾ ಇದೀರಾ ಅಂದ್ರೆ ಆ ಸಿನಿಮಾದಲ್ಲಿ ಅಷ್ಟು ವಿಷಯ ಇದೆ. ಅದನ್ನ ಹೇಳ್ತಾರೆ ಸರ್ ಕೂಡ. ಸರ್ ವೆಂಕಟೇಶ್, ಡೈರೆಕ್ಟರ್ ವೆಂಕಟೇಶ್
ತುಂಬಾ ಸೂಕ್ಷ್ಮ ಜೀವಿ, ತುಂಬಾ ಸೆನ್ಸಿಬಲ್, ಹ್ಮ್. ಪ್ರತಿಯೊಂದು ವಿಷಯನ ಮೈನ್ಯೂಟಾಗಿ ಥಿಂಕ್ ಮಾಡ್ತಾರೆ. ಹ್ಮ್. ನಮಗೆ ಕತೆ ಹೇಳಿದಾಗ ಸರ್ ಸ್ವಲ್ಪ ಇದರಲ್ಲಿ ತಯಾರಿ ಇದೆ ಸರ್, ಹ್ಮ್. ನೀವು ಸ್ವಲ್ಪ ತಯಾರಿ ಮಾಡ್ಕೋಬೇಕು ಅಂತ. ನನಗೆ ಈ 6-5 ಮಾಡುವಾಗಲೂ ನನಗೆ ಸ್ವಲ್ಪ ನೀವು ತಯಾರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅವು ವರ್ಕ್ಶಾಪ್ ಎಲ್ಲ ಮಾಡಿದ್ರು. ಸುಮ್ಮನೆ ಬಿಡೋಣ ಅಂದ್ಬಿಟ್ಟು ನಾನು, ಹೌದಾ ವರ್ಕ್ಶಾಪ್ ಏನೋ ಇದೆಯಾ ಮಾಡೋಣ ಅಂದ್ರೆ ಅವ್ರು ಅಂತಾರಲ್ವ ಅವಾಗ, ಸರ್ ನಿಮ್ಗೆ ಯಾಕೆ ಸರ್ ವರ್ಕ್ಶಾಪ್, ನಾನು ಇಟ್ಸ್ ಓಕೆ ಇದು ಬರ್ಲಿ ರಿಬೌಂಡ್, ಇದು ನನ್ನ ಮೈಂಡ್. ಓಕೆ. ಹೇಳಿ ವರ್ಕ್ಶಾಪ್ ಸರ್ ನಮ್ಮ ಡೆಬ್ಯೂ ನಟರಾಜ್ ಮಾಡೋಣ ವರ್ಕ್ಶಾಪ್ ಏನಾರ ಬೇಕಾ ಅಂದ್ರೆ ಹೌದು ಸರ್ 1 ವಾರ ಬೇಕು, 1 ವಾರ ಬೇಕು ಕನ್ವಿನ್ಸ್, ನಾವೇ ಪೆಟ್ರೋಲ್ ಹಾಕೊಂಡು KR ಪುರಂ ಹೋಗ್ಬೇಕು. ಯಾಕೆ ಬೇಕಿತ್ತು, ನಂಗೆ ಬೇಕಿತ್ತಾ ಅಂತ ಅನ್ನಿಸ್ತು, ಆದ್ರೂ ಬೇಕಿತ್ತು ಅಂತ ಅನ್ನಿಸ್ತು. ಓಕೆ, ಹೋದ್ಮೇಲೆ ಬೇಕಿತ್ತು ಅಂತ ಹೌದು. ಅನಿಸ್ತು. ಹೋದ್ಮೇಲೆ ಆಕ್ಸೆಂಟ್ ಹ್ಮ್. ಸರ್ ಬರೆದ್ಬಿಟ್ಟು ಅವ್ನ ಪಾರ್ಟಿ ಪೇಪರ್ ಮೇಲೆ ಇದನ್ನೇ ಮಾತಾಡ್ಬೇಕು ಅಂತ ಬರೆದ್ಬಿಟ್ಟು ಹ್ಮ್. ಹೇಗೆ ವಿತ್ ಆಕ್ಸೆಂಟ್ ಹ್ಮ್. ಸರ್ ಇದನ್ನ ಹೇಗೆ ಡೆಲಿವರ್ ಮಾಡಬೇಕು, ಹ್ಮ್. ಇದು ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ಒಂದು ಸ್ವಲ್ಪ ಐಲ್ ಪೈಲಾಗಿ ಹಿಂಗೆ ನಡೆಯೋದು, ಹಳ್ಳಿ ಇಲ್ಲಿ ಚೊಪ್ಲಿ ಹಾಕೊಳ್ಳೋದೇ ನಡೆಯೋದು ಪ್ರಾಕ್ಟೀಸ್ ಆಗಬೇಕು. ಹ್ಮ್. ಆಮೇಲೆ ಒಂದು ಯಮಹಾ ಬೈಕಲ್ಲಿ 3 ವಾರ ಕೂತ್ಕೋತೀವಿ ಸರ್, ಹ್ಮ್. ಎಲ್ಲಿಗನ್ನ ಹೋಗ್ಲಿ. ಮುಂದ್ಗಡೆ ಹೀರೋ ಡ್ರೈವ್ ಮಾಡಿದ್ರೆ ಇನ್ನು ಮಧ್ಯದಲ್ಲಿ ನಾನು, ನನ್ನ ಹಿಂದೆ ಚಂದ್ರಪ್ರಭಾ. ಆ ಯಮಹಾ ಇವರು ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಯಮಹಾ ಪ್ರಾಕ್ಟೀಸ್ ಮಾಡಿಲ್ಲ. ಹಿಂಗ ಅಂದ್ರೆ ಸಾಕು ಸರ್, ಚಂದ್ರಬಾಬು ಬಿದ್ದಾಗ ಅವನಲ್ಲೆಲ್ಲ ನಾನಿಲ್ಲ ಕಟ್ರು, ಅವರು ಡೈರೆಕ್ಟ್ ಹಿಂಗ ಅಂತ ಡೈಲಾಗ್ ಹೇಳಿ ಅಂತ ನಾವಿಬ್ರು ನೋಡಿದ್ರೆ ಅವ್ರು ನನ್ ಜಾಗಕ್ಕೆ ಬಂದಿರ್ತಾರ, ನಾನು ಅವನ ಜಾಗಕ್ಕೆ ಹೋಗಿರ್ತಾನೆ. ಅವ್ನ್ ಪಾಪ ಇದ್ದೇ ಬಿದ್ದೋಗಿದ್ದಾನೆ. ಈ ತರದ್ದು ತುಂಬಾನೇ ಸರ್, ಒಂದಲ್ಲ ಎರಡಲ್ಲ. ಈಗ ಕೆರೆಯಲ್ಲಿ ಸ್ನಾನ ಮಾಡಿ ಬಂದು ಕೂತಿರ್ತೀನಿ, ನನಗೇನು ಬಂದು ಕೂತ್ಕೊಂಡ್ರೆ 1-2 ಬಕೆಟ್ ನೀರ್ ಹಾಕ್ತಾರೆ, ಕೆರೆ ಪಕ್ಕದಲ್ಲಿ ಕೂತಿರ್ತೀನಿ ಅಲ್ವಂತೆ. ಆ ತಾನೇ ತಿಂಡಿ ಮಾಡ್ಕೊಂಡ್ ಬಂದ್ರೆ ಸರ್ ಒಂದ್ಸಲಿ ಕೆರೆ ಒಳಗೆ ಹೋಗ್ಬಿಟ್ಟು ಬನ್ನಿ. ಕೆರೆ ಒಳಗಡೆ ಹೋಗಿ ಮುಳುಗ್ಬಿಟ್ಟೆ ಕರ್ಸಿ, ನಾನು ಒಬ್ರು ಹಿಡ್ಕೊಂಡಿದ್ದೆ, ಕೈ ಹಿಡ್ಕೊಂಡಿದ್ದೆ, ಪಾಚಿ ಅಂದ್ರೆ ಪಾಚಿ ಮುಳುಗ್ಬಿಟ್ಟು ಹಿಂಗೆ ಎದ್ದು ಬಂದ್ರೆ ಆ ತಡದ ಮೇಲಿಂದ ಹಂಗೆ ಸುರಿತಾ ಇರ್ಬೇಕಂತೆ. ಏನೇನೋ ಅವ್ರ ವಿಷನ್ನೇ ಬೇರೆ ಇದೆ ಸರ್, ನೇಟಿವಿಟಿ ವಿಷನ್ ತುಂಬಾ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ದಾರೆ. ಮತ್ತೆ ಬಿಲ್ಲು ಬಾಣ ಬಿಡೋದನ್ನ ಮಾಡ್ಬೋದು. ನಾನೇ ಬನ್ನಿ ಸರ್ ಬಿಡೋದಷ್ಟೇ ತಾನೆ, ಓಕೆ ಹಂದಿಗೆ ಬಿಡ್ಬೇಕು, ಆ ಶಾರ್ಟ್ಸ್ ಏನೋ ತೆಗೆದಿರ್ತಾರೆ, ಕೌಂಟರ್ ಶಾರ್ಟ್ಸ್, ಅಲ್ಲಿ ಬರ್ತಾ ಇದೆ ಅಂತ ಅಂತಾರೆ ಅವರು. ನಾವು ತಂದು ಎಲ್ಲಿ ಬಿಟ್ರು ಒಂದೇ ಕಡೆನೆ ಸರ್ ಹೋಗೋದು. ಎಲ್ಲಿ ಅಂದ್ರೆ ಪಾಪ ಫೋಕಸ್ ಅವ್ರ ಹತ್ರಕ್ಕೆ ಹೋಗೋದು. ಅವ್ರಂತೂ ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಅಂತೂ ನನ್ ಶಾರ್ಟ್ ಬಂತು ಅಂದ್ರೆ ಎಲ್ಲರೂ ಥರ್ಮೋಕೋಲ್ ಎಲ್ಲಿ ಬಿಟ್ಬಿಡ್ತಾರ ಅಂದ್ರೆ ಅಂತ ಮಹಾನ್ ಕಲಾವಿದರು ಬಿಲ್ಲು ಬಾಣದಲ್ಲಿ. ಈ ತರದ ಎಕ್ಸ್ಪೀರಿಯನ್ಸ್ ಎಲ್ಲಾನು ಶೇವ್ ಮಾಡ್ಕೊಂಡು ಶೇವ್ ಅರ್ಧ ಆಗಿರತ್ತೆ ಹಿಂಗೆ, ಬರ್ಲಾ ನನ್ನ ಹೆಸರು ಅದರಲ್ಲಿ ಟೆಂಟ್ ಸೀನ್ ಅಂತ, ಟೆಂಟ್ ಸೀನ ಬರೋ ಅಂತಾರೆ. ಅಂದ್ರೆ ನಾನು ಅರ್ಧ ಶೇವ್ಗೆನೆ 1 ನಿಮಿಷ ಬಂದೆ ಅಂದ್ಬಿಟ್ಟು ಹಿಂಗಂದು ಹಿಂಗ್ ಒರೆಸ್ಕೊಂಡು ಹೋಗ್ಬೇಕು. ನಾನು ಸರ್ ಒರೆಸ್ಕೊಂಡು ಹೋಗೋದು ಬೇಡ, ಫುಲ್ ಫೋಮ್ ಹಂಗೆ ಇರುತ್ತೆ, ಹಂಗೆ ಹೋಗ್ತೀನಿ, ಸಖತ್ ಕಾಮಿಡಿ ಇರುತ್ತೆ. ಆಯ್ತು ಸರ್ ಮಾಡಿ 2 ದಿನ ಶೂಟ್ ಮಾಡಿದ್ದಾರೆ ಸರ್. ಅಂದ್ರೆ ಇದು ನಾನು ಅವ್ನು ಹೋಗೋದು ಸೈಕಲ್ ಮೇಲೆ ಹೋಗೋದು ಇದು ಸರ್. ನಾನ್ ದಿನಾ ಬೆಳಗ್ಗೆ ಶೇವ್ ಮಾಡ್ಕೊಂಡ್ ಬರೋದು, ಇಲ್ಲಿ ಫೋಮ್ ಹಾಕೊಂಡ್ಬಿಟ್ಟು ಆಕ್ಟ್ ಮಾಡೋದು. ಬರೀ ಸರ್ ಬಿಸಿಲಿಗೆ, ನಿಮ್ಗೆ ಬಿಸಿಲಿಗೆ ಶೇವ್ ಮಾಡಿದ್ಮೇಲೆ ಫೋಮ್ ಹಾಕೊಳ್ಳಿ ಹೆಂಗಿರುತ್ತೆ ಅಂತ. ಯಾಕನ್ನ ಇವೆಲ್ಲ ನಾನಿಬ್ರು ಮುಚ್ಕೊಂಡು ಏನ್ ಹೇಳಿದ್ರೆ ಅದನ್ನ ಮಾಡ್ಬಿಟ್ರು. ಎಕ್ಸ್ಟ್ರಾ ಟ್ಯಾಲೆಂಟ್ ತೋರ್ಸೋದ್ ಬೇಡ ಅಂತ. ಬೇಡ, ಬರೀ ಟ್ಯಾಲೆಂಟ್ ಅವರೇ ತುಂಬಾ ವರ್ಕ್ ಮಾಡ್ಬಿಟ್ಟಿರ್ತಾರೆ, ಕೆಲಸ ಮಾಡಿ ಸಾಕು ಸರ್. ತುಂಬಾ ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಇಂದ ಇಲ್ಲ ಅಂದ್ರೆ ಕರಿಕಾಡ ಟೈಟ್ಲ್. ನೀವು ಡಾನಲ್ಲಿ ನೋಡಿ ಒಂದ್ ಕಥೆ ಇದೆ, ಗನ್ನೆಲ್ಲ ಇಟ್ಕೊಂಡು ಅಷ್ಟು ಮೈನ್ಯೂಟ್ ಆಗಿ ಯೋಚನೆ ಮಾಡ್ತಾರೆ, ಮೈನ್ಯೂಟ್ ಆಗಿ ಪ್ರತಿ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನೈಸ್ 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 ಸರ್. ಈಗ 80s 90s ಅಂತ ಬಂದಾಗ ಅವಾಗಿನ ಸಂಗೀತ ಕೇಳಿದ್ರೆ ಬೇರೆ ತರ ಇರುತ್ತೆ. ಸೊ ಇವಾಗಿನ ಒಂದಷ್ಟು ನೇಟಿವಿಟಿ ಅಂತ ಬಂದಾಗ ಇವಾಗಿನ ಮ್ಯೂಸಿಕ್ ಟ್ರೆಂಡೇ ಬೇರೆ ತರ ಇದೆ. ಇವಾಗ ನೀವು ಇವಾಗಿನ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಟ್ಟು ನನಗೆ ಆ ಕಾಲದೊಂದು ಬೇಕು ಸಂಗೀತಗಳು ಅಂತ ಅಂದಾಗ ಏನೇನೆಲ್ಲ ಚೇಂಜಸ್ ಮಾಡ್ಕೊಳ್ತೀರಾ ಇನ್ಸ್ಟ್ರೂಮೆಂಟ್ ವೈಸ್? ಡೆಫಿನೆಟ್ಲಿ. ಈಗ 80s ಅಲ್ಲಿ ನಾವು ಹೆಚ್ಚಾಗಿ ತಮಿಳ್ ಸಿನಿಮಾ ಅಥವಾ ಕನ್ನಡದಲ್ಲಿ ರಾಜನಾಗೇಂದ್ರ ಸರ್ ಅದನ್ನ ನೋಡಿದಾಗ ಅದರದೊಂದು ಇನ್ಸ್ಟ್ರೂಮೆಂಟೇಶನ್ ಸ್ಟೈಲ್ ಇರುತ್ತೆ. ಸೊ ನಮ್ಗೆ ಆಕ್ಚುಲಿ ಈ ಫಿಲ್ಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸಾಂಗು ಅದೇ ಸ್ಟೈಲ್ ಅಲ್ಲಿ ಬೇಕು ಅಂತ ಹೇಳಿ ಒಂದು ಹುಡುಗಿ
ಸೋಲೋ ಸಾಂಗ್ ಒಂದಿದೆ, ಅದಿನ್ನೂ ರಿಲೀಸ್ ಆಗಕ್ಕಿದೆ. ಪಕ್ಕಾ ಒಂದು 80s ಸ್ಟೈಲಲ್ಲಿ, ಇಳಯರಾಜ ಅವ್ರ ಸ್ಟೈಲಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅದೇ ತರ ರಿದಮ್ ಪ್ಯಾಟರ್ನ್ ಅವಾಗೆಲ್ಲ ಬರ್ತಿತ್ತಲ್ಲ, ಆ ರಿದಮ್ ಪ್ಯಾಟರ್ನ್ ಅಲ್ಲೇ ಬೇಕು ಅಂತ ಹೇಳಿ ಹಲವಾರು ಟ್ಯೂನ್ಸ್ ಮಾಡಿ ಆ ಸ್ಟೈಲ್ ಅಲ್ಲೇ ಮಾಡಿದೀವಿ ಸಾಂಗ್. ತುಂಬಾ ಬ್ಯೂಟಿಫುಲ್ ಆಗಿದೆ. ಅದನ್ನ ಕಂಪೋಸ್ ಮಾಡುವಾಗ ತುಂಬಾ ಸೆಷನ್ ಚೆನ್ನಾಗಿರೋದು. ನಾನು ತುಂಬಾ ಆನ್ಲೈನ್ ಅಲ್ಲಿ ಮಾಡ್ತೀನಿ, ಮೈಸೂರು ಬೆಂಗಳೂರು 2 ಕಡೆ ಓಡಾಡ್ತಿದ್ದೆ ಆ ಟೈಮಲ್ಲಿ. ಗೂಗಲ್ ಮೀಟ್ಗಳಲ್ಲಿ ಅವ್ರು ಹೆಂಗೆ ಅಂತಂದ್ರೆ ಎಲ್ಲೇ ಇದ್ರು ಫೋನಲ್ಲಿ ಶೂಟಿಂಗ್ ಆಗಿ ರಾತ್ರಿ ರೂಮಲ್ಲಿ ಇರುವಾಗ ಏನಾರು ಒಂದು 10 ನಿಮಿಷ ಏನಾದ್ರು ಡಿಸ್ಕಸ್ ಮಾಡಿ ನಾಳೆ ಇದಂತಂದ್ರೆ ಗೂಗಲ್ ಮೀಟ್ ಆನ್ ಮಾಡ್ಕೊಂಡ್ಬಿಡ್ತಿದ್ವಿ ಸರ್. ಮಾಡ್ಕೊಂಡ್ಬಿಟ್ಟು ಲಿರಿಕ್ ಕರೆಕ್ಷನ್ ಮಾಡೋದು, ಇನ್ನೇನೋ ಫೈನಲ್ ಮಾಡೋದು, ಇನ್ನೊಂದು ರೆಡರ್ ಮಾಡಿ ಕಳ್ಸೋದು, ಈ ತರದೆಲ್ಲ ತುಂಬಾ ಕೆಲಸನ ತುಂಬಾ ಪ್ರೀತಿಸ್ತಾರೆ. ಮತ್ತೆ ಹೆಂಗ್ ಪ್ರೀತಿಸ್ಬೇಕು ಅಂತ ತೋರಿಸ್ಕೊಡ್ತಾರೆ ವೆಂಕಟೇಶ್ ಸರ್. ಅಷ್ಟು ಒಂದು ಮ್ಯೂಸಿಕ್ ವಿಚಾರ ಇರ್ಬೋದು, ಲಿರಿಕ್ ಇರ್ಬೋದು, ಮತ್ತೆ ಸಿಂಗರ್ ಸೆಲೆಕ್ಷನ್. ತಮಿಳ್ ವರ್ಷನ್ಸ್ ಮಾಡಿದಾಗ ಎಲ್ಲಾ ಸಿಂಗರ್ಸ್ ಹುಡುಕಿ, ನಾವು ಕನ್ನಡ ಮಾಡ್ತಾ ಇದ್ವಿ, ಮಿಕ್ಸಿಂಗು ಇದರಲ್ಲಿ ಬಿಸಿ ಇದ್ವಿ. ಅವ್ರು ಆಗ್ಲೇ ತಮಿಳ್ ಹಾಡುಗಳನ್ನ ಕೇಳಿ ನಂಗೆ ರೆಫರೆನ್ಸ್ ನೋಡಿ ಸರ್ ಇವ್ರು ಹಾಡಿದ್ರೆ ಚೆನ್ನಾಗಿರ್ತಾ, ಇವ್ರು ಹಾಡಿದ್ರೆ. ತಮಿಳಲ್ಲಿ ನಮ್ಗೆ ಚಿನ್ಮಯಿ ಮೇಡಮ್ ಹಾಡಿದ್ದಾರೆ, ಹರಿಚರಣ್ ಹಾಡಿದ್ದಾರೆ, ಸತ್ಯಪ್ರಕಾಶ್ ಅಂತ ಅದ್ಭುತವಾದ ಸಿಂಗರ್. ಅವರು ಒಂದು ಈ ಸಿನಿಮಾದಲ್ಲಿ ಒಂದು ಮಗು ಸಾಂಗ್ ಬರುತ್ತೆ ಸರ್, ಅದು ಎಷ್ಟು ಫೀಲ್ ಆಗಿದೆ ಅಂತಂದ್ರೆ, ಈಗ ನಾವು 2 ಸಾಂಗ್ ರಿಲೀಸ್ ಮಾಡಿದೀವಿ, ಕಬ್ಬಿನ ಜಲ್ಲೆ ಮತ್ತು ಶಶಾಂಕ್ ಶೇಷಗಿರಿ ಅವರ ರತನಿ. ಇನ್ನೊಂದು ಅದೇ ಹೇಳಿದ್ನಲ್ಲ 80s ಸ್ಟೈಲ್ ಅಲ್ಲಿ ಒಂದು ಸಾಂಗ್, ಇನ್ನೊಂದು ಮಗು ಸಾಂಗ್ ಎಮೋಷನಲ್ ಬಿಟ್ಟು ಒಂದಿದೆ, ಅದು ರೀರೆಕಾರ್ಡಿಂಗ್ ಬಿಟ್ಟು ನಾನೇ ಮಾಡಿದ್ದೀನಿ. ಅದೊಂದು ಬಿಟ್ ಮಾಡಿ ಸಾಂಗ್ ಓಪನ್ ಆಗುತ್ತೆ, ಅದು ನೀವು ಕೇಳ್ಬೇಕು. ಇಟ್ಸ್ ಔಟ್ ಆಫ್ ದಿ ವರ್ಲ್ಡ್. ಮಾಡರ್ನ್ ಆಗು ಕೇಳುತ್ತೆ, ಮೆಲಡಿ ಓಲ್ಡ್ ಟ್ರೆಂಡ್ ಅಲ್ಲಿ ಸ್ಟೈಲ್ ಟ್ರೈ ಮಾಡಿದೀವಿ, ಇನ್ಸ್ಟ್ರುಮೆಂಟೇಶನ್ ಮಾಡರ್ನ್ ಆಗಿ ಟ್ರೈ ಮಾಡಿದ್ವಿ. ಅದ್ಭುತವಾದ ಈ ತರ ಎಷ್ಟೋ ಎಕ್ಸ್ಪೆರಿಮೆಂಟ್ ಗಳಿಗೆ ಸ್ಕೋಪ್ ಕೊಡ್ತಾರೆ, ತುಂಬಾ ಪರ್ಟಿಕ್ಯುಲರ್ ಆಗೂ ಇರ್ತಾರೆ. ಅದ್ರ ಮೇಲೆ ಇನ್ನೊಂದು ಏನೋ ಒಂದು ಐಡಿಯಾಲಜಿ ಹೇಳಿದಾಗ ಅದನ್ನ ಒಪ್ತಾರೆ. ಬಟ್ ಬಹುಪಾಲು 80-90% ಅವರ ಒಂದು ಇದನ್ನ ಎಕ್ಸಿಕ್ಯೂಟ್ ಮಾಡ್ಬಿಟ್ರೆ ಸಾಕಾಗುತ್ತೆ. ಅಲ್ಲ ಸರ್, ಇವಾಗ ನಿಮ್ ಈ ರೈಟರ್ಸ್ಗೆ ಹೀರೋ ಇಂಥವ್ರು ಅಂತ ಹೇಳಿದ್ರೆ ಅವಾಗ ರೀರೈಟ್ ಮಾಡ್ತಾರೆ ಅವ್ರ ಬಾಡಿ ಲ್ಯಾಂಗ್ವೇಜ್. ನಿಮ್ಗೆ ಏನು ರೆಫರೆನ್ಸ್ ಇಲ್ದಿರೋ ಕಂಪೋಸಿಷನ್ ಕೊಟ್ಟಾಗ ಹೆಂಗೆ ಸರ್? ಅಂದ್ರೆ ಇನ್ನು ಬಿಫೋರ್ ತಾನೇ ಇದು ಕಂಪೋಸಿಷನ್? ಹೌದು, ಖಂಡಿತ ನಿಮ್ದು ಎಸ್ಪೆಷಲಿ. ಹೌದು, ಮುಂಚೆನೆ ಮಾಡಿರ್ತೀವಿ. ಹೆಂಗೆ ಅಂದ್ರೆ ರ್ಯಾಂಡಮ್ ಆಗಿ ಟ್ರೈ ಮಾಡ್ತೀವಿ, ಒಂದಿಷ್ಟು ರೆಫರೆನ್ಸ್ ಕೊಟ್ಬಿಟ್ಟು ಹಿಂಗ್ ಮಾಡಿ ನಮ್ಮ ಹತ್ರನೂ ಒಂದಿಷ್ಟು ಟೆಂಪ್ಲೇಟ್ಸ್ ಇರುತ್ತೆ, ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ಒಂದು ಹಂತ ಸ್ಕ್ರಿಪ್ಟ್ ತರನೇ ಒಂದು ಹಂತ ಬಂದ್ಮೇಲೆ ಇದ್ರಲ್ಲಿ ಒಂಚೂರು ರಿದಮ್ ಚೇಂಜ್ ಮಾಡೋಣ, ಇದ್ರಲ್ಲಿ ಒಂಚೂರು ಗಿಟಾರ್ ಚೇಂಜ್ ಮಾಡೋಣ, ಅದ್ರಲ್ಲಿ ವರ್ಷನ್ 1, ವರ್ಷನ್ 2, ವರ್ಷನ್ 3. ಆಮೇಲೆ ಇನ್ನೊಂದೇನು ಸ್ಪೆಷಾಲಿಟಿ ಅಂದ್ರೆ ಇವ್ರು ತಕ್ಷಣ ಫಿಕ್ಸ್ ಆಗಲ್ಲ, ಒಂದಿನ ಕೇಳ್ತಾರೆ ಸರ್, ಕೇಳಿ 2-3 ಕೇಳಿ ಇಲ್ಲ ವರ್ಷನ್ 2 ಹೋಗೋಣ. ಆಮೇಲೆ ಯಾವ ತರ ಕಸ್ಟಮೈಸೇಷನ್ ಅಂದ್ರೆ ವರ್ಷನ್ 2 ಅಲ್ಲಿ ಎಲ್ಲ ಓಕೆ, ಸೆಕೆಂಡ್ ಬೀಜ ಮಾತ್ರ ವರ್ಷನ್ 3 ಇಟ್ಕೊಳ್ಳೋಣ, ಈ ತರ ಎಲ್ಲ ಡೀಟೇಲಿಂಗ್ ವರ್ಕ್ ಮಾಡ್ತಾರೆ. ಆಮೇಲೆ ಶಾರ್ಟ್ ತೆಗಿಯಕ್ ಮುಂಚೆ ಸಾಂಗ್ ಅಲ್ಲೂ ಅಷ್ಟೇ ಅದನ್ನ ಹಿಂಗೆ ಬರುತ್ತೆ. ಆಮೇಲೆ ಬಹಳ ಇನ್ನೊಂದು ಖುಷಿ ಆಗೋದು, ನಾವು ಒಂದು ಹುಡುಗಿ ಸಾಂಗ್ ಹೇಳಿದ್ನಲ್ಲ 80 ಸಾಂಗ್, ಆ ಸಾಂಗ್ ಅದು ವಿಜುವಲ್ಸ್ ನೋಡಿದೀನಿ ನಾನು. ಅದ್ ಮಾತ್ರ ನಾವ್ ಏನೋ ಒಂದು ಕೌಂಟರ್ ಕೊಟ್ಟಿದೀವಿ, ಆ ಒಂದ್ ಸಣ್ಣ ಕೌಂಟರ್ ಒಂದು ಶಾರ್ಟ್ ಇಟ್ಟಿದ್ದಾರೆ ಸರ್. ಈಗ ತರರ ಅಂದ್ರೆ ಅದಕ್ಕೊಂದು. ಆಮೇಲೆ ರಿದಮ್ ಮೇಲೆ ಬಹಳ ವರ್ಕ್ ಮಾಡ್ತಾರೆ ಸರ್. ಹೆಂಗೆ ಅಂದ್ರೆ ಅವ್ರದ್ದು ಸ್ಟೈಲು ಫಸ್ಟ್ ಒಂದು ಎಡಿಟ್ ಆಗುತ್ತೆ, ಫಸ್ಟೇ ಕತೆ ಎಲ್ಲ ಪ್ರಿಪೇರ್ ಆಗಿ ಶೂಟ್ ಮಾಡಿರ್ತೀವಲ್ಲ, ಎಡಿಟ್ ಆಗುತ್ತೆ, ಮ್ಯೂಸಿಕ್ ಮಾಡ್ಕೊಡ್ತೀವಿ ಒಂದು ವರ್ಷನ್. ಅವ್ರ ಬೇರೆ ಸಿನಿಮಾಗಳು ಅದೇ ಪ್ಯಾಟರ್ನ್. ಆ ಮ್ಯೂಸಿಕ್ ಒಂದು ಲಯ ಇರುತ್ತಲ್ಲ, ಆ ಲಯಕ್ಕೆ ಶಾರ್ಟ್ ಕಟ್ ಮಾಡ್ತಾರೆ ಪುನಃ ಬೀಟ್ಸ್ಗೆ. ಅವಾಗ ನಿಮ್ಗೆ ಅದ್ ಹೆಂಗೆ ಕೂರುತ್ತೆ ಅಂತಂದ್ರೆ, ಇವರು ರೀರೆಕಾರ್ಡಿಂಗ್ಗೆ ಸಿನಿಮಾ ತೆಗೆದ್ರ, ಸಿನಿಮಾಗೆ ರೀರೆಕಾರ್ಡಿಂಗ್ ಮಾಡಿದ್ರ ಅಂತ ಹೇಳಿ ಅದೊಂದು ಸ್ಟೈಲ್ ಇದೆ ವೆಂಕಟೇಶ್. ಸೊ ಅದೆಲ್ಲ ಒಂದು ಅದ್ಭುತವಾದ ವಿಷಯಗಳು. ಸರ್, ನಿಮಗೆ 80s ಅನ್ನೋ ಒಂದು ಟೈಮ್ ಬಂದಾಗ ಯಾವ ಸಾಂಗ್ಗಳು ತುಂಬಾ ಇಷ್ಟ ಆಗ್ತಿದೆ ಸರ್? ರವಿ ಸರ್ದು ಎಲ್ಲ ಮೆಲೋಡಿನೇ ಅಲ್ಲ, ಮೆಲೋಡಿಯಲ್ಲೇ ಒಂದು ರಾಕ್ ಇರತ್ತೆ ನೋಡಿ. ಹಂಸಲೇಖ ಸರ್ ರವಿ ಸರ್ ಕಾಂಬಿನೇಷನ್ ಅಲ್ಲಿ ನೀವು ಅಲ್ಲ ಸರ್, ಮೆಲೋಡಿ ಅನಿಸ್ತಾ ಇರುತ್ತೆ, ಬಟ್ ಅದರಲ್ಲೇ ಒಂದು ರಾಕ್ ಟಚ್ ಇರುತ್ತೆ. ಯಾವ್ದಾರ ಒಂದು ಹಾಡಾಡಿ. ನಾನೇನೋ ಅವಲೇ ಒಂದು ಮಂದೆ ಅಂದ್ಬಿಟ್ಟು ನಮ್ ಕೈಲಿ ಆಡಿ. ಇರ್ಲಿ ಒಂದ್ ಸಿ ಮನೆಗೆ ಬಂದ್ ಹೇಳಿ ಸರ್. ಈಗ್ಲೂ ನಿಮ್ ಫೇವರೇಟ್ ಸಾಂಗ್ ಅಲ್ಲ ಸರ್, ಈಗ್ಲೂ ಮೊನ್ನೆ ಯಾರೋ ರೀಲ್ ಮಾಡಿದ್ದನ್ನು ನೋಡ್ತಾ ಇದ್ದೆ, ಟು ವಿ ಸಾಂಗ್ ಶಿವಣ್ಣ ಸರ್. ಅದೇ ಏನಿವೆ ಸರ್ ಆ ಸಾಂಗ್ ಅಲ್ಲಿ ಶಕ್ತಿ ನಂಗೆ ಅರ್ಥನೇ ಆಗಲ್ಲ ಸರ್. ಕೇಳ್ತಾ ಇದ್ರೆ ಹಿಂದ್ಗಡೆ ಮ್ಯೂಸಿಕ್ ಟುವಿ ಎಂದು ಹಾಡು, ಚಿಂಗ್ 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 ಚಿಂಗ್, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಸ್ಕೋರು, ಅವು ಇವೆಲ್ಲ ಏನ್ ಫ್ರೆಶ್ ಅನ್ಸುತ್ತೆ. ಕೇಳ್ತಾ ಇದ್ರೆ ಇನ್ನೂ ಒಂದಷ್ಟು ಸಲ ಕೇಳೋಣ ಅನ್ಸುತ್ತೆ.
ತುಂಬಾ ಆರ್ಗ್ಯಾನಿಕ್ ಆಗಿತ್ತು ಅವಾಗೆಲ್ಲ. ಡಿಜಿಟಲೈಸೇಷನ್, ಮಾಡರ್ನ್, ಸಾಫ್ಟ್ವೇರ್ಗಳು ಎಲ್ಲವೂ ಕಮ್ಮಿ ಇತ್ತು. ಮತ್ತೆ ಎಲ್ಲ ಲೈವ್ ಮಾಡ್ತಾರೆ, ಪ್ರೇಕ್ಷಕರಿಗೆ ಗೊತ್ತು ಇವಾಗ ಲೈವ್ ಮಾಡೋರು. ಆ ಟೈಮಲ್ಲಿ ತುಂಬಾ ಆರ್ಗ್ಯಾನಿಕ್ ಆಗಿ ಪ್ರಿಪೇರ್ಡ್ ಆಗಿ ಮಾಡೋರು. ಇವಾಗ ಎಷ್ಟೆಲ್ಲ ಬೇಕಾದ್ರೆ ಟೇಕ್ ಮಾಡೋದು, ಏನ್ ಬೇಕಾದ್ರೆ ತೆಗಿಬಹುದು, ಏನ್ ಬೇಕಾದ್ರೆ ಹಾಡಬಹುದು. ಫ್ಲೂಟ್ ನ ಬಾಂಬೆಲ್ ಮಾಡಿಸ್ಬೋದು, ಗಿಟಾರ್ ನ ಕೊಚ್ಚಿನಲ್ಲಿ ಮಾಡಿಸ್ಬೋದು, ಮಿಕ್ಸಿಂಗ್ ನ ಬೆಂಗಳೂರಲ್ಲಿ ಮಾಡಬಹುದು. ಈ ತರ ಒಂದು ಫೆಸಿಲಿಟಿ ಬಂದಿರೋದ್ರಿಂದ ಅಡ್ವಾಂಟೇಜು ಹೌದು, ಬಟ್ ಆ ಎಲ್ಲೋ ಒಂದು ಇಂಟ್ರಾಕ್ಷನ್ ಇರ್ತಿತ್ತಲ್ಲ, ಅದೆಲ್ಲೋ ಒಂದ್ಸಲ ಮಿಸ್ ಆಗುತ್ತೆ ಅಂತಾನು ಅನ್ಸುತ್ತೆ. ನೀವು ಅಲ್ಲಿ ಲೋಕಕ್ಕೂ ಅಲ್ಲಿ ಹೋಗ್ಬಿಡ್ತೀರಾ ಸರ್. ಕರೆಕ್ಟ್. ಕೆಲವು ಸೀನ್ಗಳು ನೋಡಿದ್ರೆ ಬಾಲ್ಯ ನೆನಪಾಗತ್ತೆ. ಹೌದು. ಹಂಗೇನಲ್ಲ, ಅವಾಗ ಕ್ಯಾಸೆಟ್ ಬರೋರು ಆ ಲೋಕಕ್ಕೆ ತಗೊಂಡು ಹೋಗುತ್ತೆ.